ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಿಂದ ಮಾಡುವಂಥ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಎಲ್ಲ ಕೆಲಸಗಳನ್ನು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ಇದು ನಿಮ್ಮ ಓದಿನ ಮೇಲೆ ನಿರ್ಭಯ ಆಗುತ್ತೆ. ನೀವು ಓದಿನ ತಕ್ಕಂತೆ ನೀವು ಏನು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಆ ರೀತಿ ನೋಡಿಕೊಂಡು ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಸಜೆಸ್ಟ್ ಆಗಿ ಒಂದು 7ರಿಂದ 8 ಒಂದು ಉದ್ಯೋಗವನ್ನು ತಿಳಿಸ್ತಾ ಇದ್ದೀನಿ, ಅಂದರೆ ಜಾಬ್ ತಿಳಿಸ್ತಾ ಇದ್ದೀನಿ. ಸೊ ಆ ರೀತಿ ನೀವು ಇಲ್ಲಿ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇವನ್ನೇ ಯಾಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ವಿತ್ ಅ ರೀಸನ್ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದನ್ನ ನೀವು ಈಸಿಲಿ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಆ್ಯಂಡ್ ಯಾವುದೇ ರೀತಿ ನಿಮಗೆ ಎಲ್ಲಿಯೂ ಕೂಡ ಇಂಟರ್ವ್ಯೂ ಟೆಸ್ಟ್ ಎಲ್ಲ ಕೊಡಬೇಕಾಗಿಲ್ಲ. ಈಸಿಯಾಗಿ ಮನೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ತುಂಬ ಬೇಡಿಕೆ ಕೂಡ ಇದೆ. ಸೊ ಇಂಟ್ರೆಸ್ಟ್ ಇರೋರು ಕಂಪ್ಲೀಟ್ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಎಷ್ಟು ನಾನು ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಜಾಬ್ ಬಗ್ಗೆ. ಸೊ ಅದು ಎಲ್ಲ ನೋಡ್ಕೊಂಡ್ಬಿಟ್ಟು ಸೊ ಅದರಲ್ಲಿ ಒಂದನ್ನು ಚೂಸ್ ಮಾಡಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ನೂ ಡೀಟೇಲ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ಜೆಂಟ್ಸು ಮತ್ತು ಲೇಡೀಸು ಎಲ್ಲರೂ ಕೂಡ ಮಾಡ್ಬೋದು. ಮೇನ್ ಮುಖ್ಯವಾಗಿ ಸ್ಕಿನ್ ಕೇರ್ ಪ್ರಾಡಕ್ಟು, ಅದು ಮುಖ್ಯವಾಗಿ ಹೋಮ್ ಮೇಡ್ ಒಂದು ಪ್ರಾಡಕ್ಟ್ಗಳು ಇವಾಗ ತುಂಬಾ ಬೇಡಿಕೆಯಲ್ಲಿದೆ. ಇವಾಗ ನಾರ್ಮಲಿ ನಾವು ಯಾವುದಾದ್ರೂ ಶಾಪಿಗೆ ಹೋದಾಗ ಸ್ಕಿನ್ ಕೇರ್ ಪ್ರಾಡಕ್ಟು ಲೈಕ್ ಲಿಪ್ ಬಾಮ್ಗಳನ್ನೆಲ್ಲ ನಾವು ಕೇಳ್ತೀವಿ. ಲಿಪ್ ಬಾಮ್ಗಳೆಲ್ಲ ನಮಗೆ ಒಂದು ಕಂಪನಿ ಪ್ರಾಡಕ್ಟ್ಗಳು ಸಿಗುತ್ತೆ, ಬಟ್ ಲಿಪ್ ಬಾಮ್ ಹೋಮ್ ಮೇಡ್ ಸಿಗೋದಿಲ್ಲ. ಸೊ ಇದು ನಿಮಗೆ ನಾರ್ಮಲಿ ಒಂದು ಯಾವುದಾದ್ರೂ ಒಂದು ಬ್ಯೂಟಿ ಪಾರ್ಲರಲ್ಲಿ ನೋಡೋಕ್ಕೆ ಸಿಗುತ್ತೆ, ಅಥವಾ ತುಂಬ ರೇರ್ ಆಫ್ ದಿ ಕೇಸ್ ಸಿಗುತ್ತೆ. ಸೊ ನೀವು ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವೆಬ್ಸೈಟ್ ಮಾಡ್ಬೋದು, ಅಥವಾ ಇದ್ರ ಬಗ್ಗೆ ನೀವು ಸಪ್ರೇಟಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಮನೆಯಿಂದಲೇ ನೀವು ಒಂದು ಲಿಪ್ ಬಾಮ್ಗಳನ್ನ ರೆಡಿ ಮಾಡ್ಬೋದು. ಆ್ಯಂಡ್ ವ್ಯಾಕ್ಸ್ಗಳನ್ನ ರೆಡಿ ಮಾಡ್ಬೋದು. ವ್ಯಾಕ್ಸ್ ಅಂದರೆ ಹೇರ್ ರಿಮೂವಲ್ ವ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಬೇಕು ಅಂದರೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಒಂದು ಸ್ಟಾರ್ಟ್ ನಾವು ಕೆಲಸವನ್ನು ಮಾಡೋದ್ರಿಂದ ಹಿಡಿದು ಬ್ರ್ಯಾಂಡಿಂಗ್ವರೆಗೂ ಯಾವ ರೀತಿ ಮಾಡಬೇಕು ಅನ್ನೋದ್ರನ್ನ ಸಂಪೂರ್ಣ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ನಾನಲ್ಲಿ ತಿಳಿಸಿದ್ದೀನಿ. ಸೊ ಅದು ಬೇಕು ಅಂತಂದರೆ ಆ ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ವ್ಯಾಕ್ಸ್ ಬಗ್ಗೆ ನೀವಲ್ಲಿ ನೋಡ್ಬೋದು, ತುಂಬ ಈಸಿ ಇದೆ. ಮತ್ತು ಅದನ್ನು ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಸೊ ಯಾವ ರೀತಿ ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಲ್ಲಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಖಂಡಿತವಾಗ್ಲೂ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಹೇಳ್ತಾ ಇರ್ತಿದ್ದೆ ಲಿಪ್ ಬಾಂಬು ಮತ್ತು ಕ್ರೀಮ್ಸು. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ಗಳೆಲ್ಲ ನಿಮಗೆ ಡಿಸ್ಕಸ್ ಮಾಡ್ತೀನಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಮೇನ್ ಇವಾಗ ಹೇರ್ ಎಕ್ಸಸರೀಸ್ ಬಗ್ಗೆ ಮಾತಾಡೋಣ. ಸೆಕೆಂಡು, ಇವಾಗ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆದಮೇಲೆ ಹೇರ್ ಎಕ್ಸಸರೀಸು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥದ್ದು. ಸೊ ಮೇನ್ ಮುಖ್ಯವಾಗಿ ಇದು ಹೇರ್ ಸ್ಕ್ರಂಚಿ ಆಗಿರ್ಬೋದು, ಹೇರ್ ಬೋಸ್ ಆಗಿರ್ಬೋದು, ಹೇರ್ ಕ್ಲಿಪ್ಸ್ ಆಗಿರ್ಬೋದು, ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಇವಾಗ ತುಂಬ ಜನ ತೊಗೋತಾ ಇದ್ದಾರೆ ಕೂಡ. ಯಾಕೆ ತೊಗೋತಾ ಇದ್ದಾರೆ? ಇವಾಗ ನೋಡಿ, ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೇರ್ ಸ್ಕ್ರಂಚಿ ಅಂತ ಅಂದಮೇಲೆ ಕೆಲವರು ಹೇಳ್ಬೋದು 10 ರೂಪೀಸ್ ಸಿಗುತ್ತೆ ಅಥವಾ ನಮಗೆ 5 ರೂಪಾಯಿ ಸಿಗುತ್ತೆ ಅಂತ. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಹೋಮ್ ಮೇಡ್ ಸ್ಕ್ರಂಚೀಸ್ಗೆ ನೀವು ಯಾವುದೇ ರೀತಿ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ತುಂಬಾ ಇರುತ್ತೆ. ಯಾವುದೇ ರೀತಿ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಎರಡು ಪ್ರಾಡಕ್ಟ್ಗಳನ್ನ. ಸೊ ಹೀಗಾಗಿ ಸುಮಾರು ಜನ ಏನಿರ್ತಾರೆ, ಸ್ವಲ್ಪ ಹಣ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಆದರೆ ನಮ್ಗೆ ಒಳ್ಳೆ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ಹೇರ್ ಸ್ಕ್ರಂಚಿನ ಮನೇಲಿ ಮಾಡ್ಬೋದು ನೀವು. ಸೊ ಇದ್ರ ಬಗ್ಗೆ ಪ್ರಾಕ್ಟಿಕಲಿ ನಿಮಗೆ ಯಾವ ರೀತಿ ಮಾಡಬೇಕು, ಝೀರೋದಿಂದ ಬ್ರ್ಯಾಂಡಿಂಗ್ವರೆಗೂ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಶ್ರೇಯಾ ಕ್ರಿಯೇಟಿವಿಟಿ ಝೋನಲ್ಲಿ. ಸೊ ತಪ್ಪದಿ ಚಾನಲ್ ಒಂದ್ಸಾರಿ ಚೆಕ್ ಮಾಡಿ, ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ಅಂತ ಹೇಳಿ. ಸೊ ಅಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾನೆ ಹೋಗ್ತಾ ಇದ್ದೀನಿ. ಸೊ ವಿತ್ ಇಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಸೆಲೌಟ್ ಹೇಗೆ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ವೀಡಿಯೋಸ್ಗಳಲ್ಲಿ ನಿಮಗೆ ಪ್ರಾಕ್ಟಿಕಲಿ ನೋಡೋದಕ್ಕೆ ಸಿಗುತ್ತೆ, ಮತ್ತು ಕಲಿಯೋದಕ್ಕೂ ಸುಮಾರು ಒಂದು ಸಿಗುತ್ತೆ. ಓಕೆ, ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಇದನ್ನು ಒಂದು ನೀವು ಹೋಲ್ಸೇಲಲ್ಲಿ ತೊಗೋಬೋದು, ಪ್ರಾಡಕ್ಟ್ಗಳನ್ನು ನೀವು ಮಾರ್ಬೋದು. ಆ್ಯಂಡ್ ನೇರವಾಗಿ ಇದನ್ನು ಮೀಶೋದಲ್ಲಿ ನೀವು ಮಾರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮಾರ್ಬೋದು, ಆ್ಯಂಡ್ ಫೇಸ್ಬುಕ್ಕಲ್ಲಿ ಮಾರ್ಬೋದು. ಓಕೆ, ಸೊ ಹೋಲ್ಸೇಲಲ್ಲಿ ಕೂಡ ಸಿಗುತ್ತೆ ನಿಮಗೆ ಹೇರ್ ಸ್ಕ್ರಂಚೀಸು, ಕ್ಲಿಪ್ಸು, ಹೇರ್ ಬೋಸು ಎಲ್ಲ ಸಿಗುತ್ತೆ ಹೋಲ್ಸೇಲಲ್ಲಿ. ಹೋಲ್ಸೇಲಲ್ಲಿ ಅಂದರೆ ಇವಾಗ ಹೇರ್ ಸ್ಕ್ರಂಚಿ ಒಂದೊಂದು 2.5 ರೂಪಾಯಿಗೂ 3 ರೂಪಾಯಿಗೂ ಕೂಡ ಸಿಗುತ್ತೆ. ಹೋಲ್ಸೇಲಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಟಿಫಿನ್ ಅಥವಾ ತಿಂಡಿ ಬಿಸ್ನೆಸ್ಸು. ಓಕೆ, ಸೊ ಇದು ನಾರ್ಮಲಿ ಇವಾಗ ನೋಡಿ, ನಮ್ಮ ತಾಯಂದಿರು, ನಮ್ಮ ಸಿಸ್ಟರ್ಸು ತುಂಬಾ ಓದಿರೋದಿಲ್ಲ, ಅಷ್ಟು ಓದಿರ್ತೀವಿ ಆ್ಯಂಡ್ ಮದುವೆ ಆಗಿಬಿಟ್ಟಿರುತ್ತೆ. ಸೊ ಮನೇಲಿ ಏನು ಮಾಡಬೇಕು ಅಂತ. ಸೊ ಮೇನ್ ಮುಖ್ಯವಾಗಿ ನೀವು ಟಿಫಿನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಇವಾಗ ಟಿಫಿನ್ ಬಿಸ್ನೆಸ್ಸು ತುಂಬ ಇದರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ, ಲೈಟಲ್ಲಿ ತೊಗೊಳಕ್ಕೆ ಹೋಗಬೇಡಿ. ತಿಂಡಿ ಬಿಸ್ನೆಸ್ ಆಯಿತು ಮತ್ತು ಟಿಫಿನ್ ಬಿಸ್ನೆಸ್ ಆಯಿತು, ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಇದರಲ್ಲಿ ತುಂಬಾ ಒಳ್ಳೆಯ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು ನಿಜವಾಗ್ಲೂ. ಸೊ ಈಗ ಹೇಗೆ ಅಂತಂದರೆ, ಸೊ ಇವಾಗ ಟಿಫಿನ್ ಬಿಸ್ನೆಸ್ಸು ಮೊದಲೆಲ್ಲ ಹೇಗಿತ್ತಂದರೆ ನಾವು ಹಾಸ್ಟೆಲ್ಗೆಲ್ಲ ಸಪ್ಲೈ ಮಾಡ್ತಾಯಿದ್ವಿ, ಹಾಸ್ಟೆಲು, ಹೋಟೆಲು ಈ ರೀತಿ ಎಲ್ಲ ಸಪ್ಲೈ ಮಾಡ್ತಾಯಿದ್ವಿ ಅಲ್ವಾ. ಸೊ ಅದೊಂಥರ ಕೆಲವರಿಗೆ ತುಂಬ ಒಳ್ಳೇದು ಅನಿಸುತ್ತೆ, ಕೆಲವರಿಗೆ ಏನಪ್ಪ ಏನು ಈ ಕೆಲಸನ ಹೇಗೆ ಮಾಡೋದು ಅಂತ ಅಂದ್ಕೋತೀವಿ ಅಲ್ವಾ. ಬಟ್ ಆದರೆ ನಾನು ಹೇಳೋದಂತಂದರೆ, ನೀವು ಸಿಂಪ್ಲಿ ಇನ್ ಕೇಸ್ ನೀವು ಟಿಫಿನ್ ಬಿಸ್ನೆಸ್ಸಿಗೆ ಯಾವುದಾದ್ರೂ ಹಾಸ್ಟೆಲ್ಗೆಲ್ಲ ಕೊಡೋಕ್ಕಾಗಲ್ಲಪ್ಪ ಅಂದರೂ ಕೂಡ, ಅಂದರೆ ಯಾರಾದರೂ ಒಯ್ದು ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋಣ. ಎಲ್ಲರ ಮನೆಯಲ್ಲೂ ಅಣ್ಣ ತಮ್ಮ ಎಲ್ಲ ಸಪೋರ್ಟಿವ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಮನೇಲಿ ಯಾರೂ ಸಪೋರ್ಟ್ ಇಲ್ಲ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ ಯಾರ್ದು ಅಂತಂದರೆ,
ಸೊ ನೀವು ಸಿಂಪ್ಲಿ ನೀವೇನು ಮಾಡ್ಬೋದು ಅಂತಂದರೆ ಈ ಟಿಫಿನ್ ಬಿಸ್ನೆಸ್ನ ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ಸಿಂಪಲ್ಲಾಗಿ ನೀವೇನು ಮಾಡ್ಬೋದು ಅಂದರೆ ಬೇರೆ ಬೇರೆ ಒಂದು ಬ್ರ್ಯಾಂಡ್ ಜೊತೆಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಅವರು ಮನೆಗೆ ಬಂದೇ ತೊಗೊಂಡು ಹೋಗ್ತಾರೆ. ಲೈಕ್ ಇವಾಗ ಎರಡು ಆಲೂಗಡ್ಡೆ ಪರೋಟ ಅಂತ ಅಂದ್ಕೊಳ್ಳೋಣ. 2 ಆಲೂಗಡ್ಡೆ ಪರೋಟ ನಾನು ಮಾಡ್ತೀನಿ. ಓಕೆ, ಸೊ ಅಲ್ಲಿ ಅನೌನ್ಸ್ ಮಾಡೋದಿರುತ್ತೆ ಯಾವ ಕಂಪನಿ ಜೊತೆ ನೀವು ಕೆಲಸವನ್ನು ಮಾಡ್ತೀರಿ. ಸೊ ಅಲ್ಲಿ ನಾವು 2 ಪರೋಟಾಗೆ ನಾನು 160 ರೂಪಾಯಿ ಅಂತ ಬರೆದಿರ್ತೀನಿ. ಸೊ 160 ರೂಪಾಯಿ ಏನಿರುತ್ತೆ ಅದು ಸಿಂಪಲ್ಲಾಗಿ ನಿಮಗೆ ಒಂದು ಬೆಲ್ ಬರುತ್ತೆ, ಅಂದರೆ ಒಂದು ಬೆಲ್ ಟ್ರಿನ್ ಅಂತ ಬರುತ್ತೆ ಮೊಬೈಲಲ್ಲಿ, ಅಂದರೆ ಆರ್ಡರ್ಸ್ ಬಂದಾಗ. ಸೊ ಬೇಕಂದರೆ ನೀವು ಎಕ್ಸೆಪ್ಟ್ ಮಾಡ್ಬೋದು ಅಥವಾ ನೀವು ಅದನ್ನು ಎಕ್ಸೆಪ್ಟ್ ಮಾಡದೇ ಇರುವಂಥದ್ದು ಆಪ್ಷನ್ ಕೂಡ ಇರುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನಿಮ್ಗೊಂದು ಇಂತಿಷ್ಟು ಅಂತ ಟೈಮ್ ಕೊಡ್ತಾರವರು. ಆ ಟೈಮ್ ಒಳಗಡೆ ನೀವೇನು ಮಾಡ್ಬೇಕಂದ್ರೆ ಆ 2 ಪರೋಟನ ರೆಡಿ ಮಾಡಬೇಕು. ಓಕೆನಾ, 2 ಪರೋಟ ನೀವು ರೆಡಿ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ನೀವು ಒಂದು ಸಾಸ್ ಆಯಿತು ಮತ್ತು ಚಟ್ನೀಸು ಅಥವಾ ಏನಾದರೂ ನೀವು ಅಚಾರ್ ಅಥವಾ ಪಿಕಲ್ಸ್ಗಳನ್ನ ಅಂತ ಹೇಳ್ತೀವಿ, ಆ ರೀತಿ ಇಟ್ಬಿಟ್ಟು ನೀವು ಅದನ್ನು ಪ್ಯಾಕಿಂಗ್ ರೆಡಿ ಮಾಡ್ಕೊಂಡ್ರಿ. ನಾರ್ಮಲಿ ಸಿಲ್ವರ್ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ರ್ಯಾಪ್ ಮಾಡಿ ನೀವು ಯಾವ ರೀತಿ ಬೇಕೋ ಆ ರೀತಿ ಒಂದನ್ನು ಪ್ಯಾಕ್ ಮಾಡ್ಬೋದು. ಪ್ಯಾಕ್ ಮಾಡ್ಕೊಂಡ್ಮೇಲೆ ತುರಂತಾಗಿ ಆ ಒಂದು ಯಾವ ಕಂಪನಿ ಜೊತೆ ನೀವೇನು ಅಟ್ಯಾಚ್ ಮಾಡಿರ್ತೀರಿ ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ನೋಡಿ, ಸೊ ಅವರೇ ಏನು ಮಾಡ್ತಾರೆ ಮನೆಗೆ ಬಂದುಬಿಟ್ಟು ಸೊ ಆ ಒಂದು ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾರೆ, ಅಂದರೆ ಟಿಫಿನ್ನ ತೊಗೊಂಡು ಹೋಗ್ತಾರೆ. ಸೊ ಅದು ಮೇ ಬಿ ನಿಮಗೆ ಯಾವುದಾದ್ರೂ ಒಂದು ರೈಲ್ವೆ ಸ್ಟಾಪ್ ಬಂದಿರ್ಬೋದು ಅಂತ ಅಂದ್ಕೊಳ್ಳಿ ನಿಮ್ಮ ಊರಲ್ಲಿ. ಅದು ಇವಾಗ ಅದೇ ಒಂದು ಊರಲ್ಲಿ ಸ್ಟಾಪಿಗೆ ಇಳಿದಿದೆ, ಅಲ್ಲಿ ಯಾವುದಾದ್ರೂ ಒಂದು ಆರ್ಡ್ರ್ ಮಾಡಿರ್ತೀವಿ ನಾವು ಊಟಕ್ಕದು. ಸೊ ಅಲ್ಲಿಂದ ಜನ ಬಂದು ಕಿಟಕಿಯಲ್ಲಿ ಇದು ಕೊಟ್ಟು ನಂತರ ಹಣ ತೊಗೊಂಡು ಹೋಗ್ತಾರೆ. ಇದು ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿ. ಸೊ ಅದೇ ರೀತಿ ಸರ್ವಿಸ್ ನಾನು ಹೇಳ್ತಾ ಇರೋದು. ಓಕೆ, ಸೊ ನಿಮ್ಮ ಮನೇಲಿ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ, ಯಾರೂ ನಮಗೆ ಸಹಾಯ ಮಾಡಲ್ಲ, ನಾನು ಟಿಫಿನ್ ಏನು ಮಾಡ್ತೀನಿ, ಒಯ್ದು ಕೊಡೋರು ಯಾರೂ ಇಲ್ಲ ಅಂತಂದರೆ ನೀವು ಈ ಕೆಲಸ ಕೂಡ ಮಾಡ್ಬೋದು. ಯಾವುದೇ ರೀತಿ ಒಂದು ಇದನ್ನೆಲ್ಲ 2 ರೀತಿಯಿಂದ ಆಪ್ಷನ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನೋಡ್ಕೊಂಡು ನೀವು ಮಾಡ್ಬೋದು. ಆ್ಯಂಡ್ ಇದನ್ನು ಕೂಡ ಇಲ್ಲಿ ಮೇನ್ ಅಂತಂದರೆ ಪ್ರಿಂಟಿಂಗ್ ಪ್ರೆಸ್, ಒಂದು ಮೇನ್ ಅಂತಂದರೆ ಪ್ರಿಂಟಿಂಗ್ ರಿಲೇಟೆಡು ಟೀ ಶರ್ಟ್ಗಳನ್ನ ರೆಡಿ ಮಾಡ್ಬೋದು. ಟೀ ಶರ್ಟ್ ಬಟ್ ಆದರೆ ಇದರಲ್ಲಿ ಸ್ವಲ್ಪ ನಿಮಗೆ ಒಂದು ಪ್ರಿಂಟಿಂಗ್ ಟೀ ಶರ್ಟು 2 ಥರದಲ್ಲಿ ಮಾಡ್ಬೋದು. ಒಂದು ಮಷಿನ್ ಬೇಕಾಗುತ್ತೆ, ಅದರ ಮಷೀನಲ್ಲಿ ತುಂಬ ಹೆವಿ ಮಷೀನ್ ಇರುತ್ತೆ ಅಥವಾ ಚಿಕ್ಕ ಮಷಿನ್ ಕೂಡ ಇರುತ್ತೆ, ಜಸ್ಟ್ ಒಂದು ಐರನ್ ಟೈಪ್ ಇರುತ್ತೆ, ಚಿಕ್ಕದೊಂದು ಇರುತ್ತೆ. ಸೊ ಆ ರೀತಿ ಕೂಡ ಇರುತ್ತೆ. ಸೊ ಅದನ್ನು ಬೇಕಂದು ಕೂಡ ನೀವು ಅದನ್ನ ಯೂಸ್ ಮಾಡಿಕೊಂಡು ಟಿ ಶರ್ಟ್ಸು ಮತ್ತು ಬ್ರ್ಯಾಂಡ್ ಲೋಗೋಸ್ಗಳನ್ನೆಲ್ಲ ಮಾಡಿ ಕೊಡ್ಬೋದು. ಒಂದು ಇಲ್ಲಪ್ಪ ನಮ್ಗೆ ಇದೆಲ್ಲ ಏನೂ ಬರೋದಿಲ್ಲ, ನಮ್ಗೆ ಆಗೋದಿಲ್ಲ ಇಷ್ಟೊಂದೆಲ್ಲ ಅಂತಂದರೆ ಸಿಂಪ್ಲಿ ನೀವು ಏನು ಮಾಡೋದಂದರೆ ಪೇಂಟಿಂಗ್ ಬರುತ್ತೆ ನಿಮಗೆ ಅಂತಂದರೆ ಪೇಂಟಿಂಗ್ನ ನೀವು ಪ್ಲೇನ್ ಟಿ ಶರ್ಟ್ಸ್ಗಳನ್ನ ತೊಗೊಳ್ಳಿ, ಪೇಂಟಿಂಗ್ ಮಾಡಿ, ಕ್ರಿಯೇಟಿವಿಟಿ ಮಾಡಿ, ಸ್ವಲ್ಪ ಸ್ಪಾರ್ಕಲ್ ಏನಾದರೂ ಮುತ್ತುಗಳಾಯಿತು ಆ್ಯಂಡ್ ಸ್ಪಾರ್ಕಲ್ಸದ್ದು ಏನಾದರೂ ಒಂದು ಜರ್ದೋಸಿ ಒಂದು ಐಟಮ್ಸ್ ವರ್ಕ್ಗಳಿರುತ್ತೆ, ಆ ರೀತಿ ಏನಾದರೂ ಒಂದನ್ನು ಮಾಡಿ ಕ್ರಿಯೇಟಿವಿಟಿ ಮಾಡಿ. ಇವಾಗ 100 ರೂಪಾಯಿಗಿರುವಂಥ ಒಂದು ಟಿ ಶರ್ಟ್ನ ನಾವು ಅದನ್ನು 300 ರೂಪಾಯಿಗೆ ಮಾರಬೇಕು ಅಂದರೆ ಸ್ವಲ್ಪ ಅದು ಏನಾದರೂ ಆ್ಯಡ್ ಮಾಡಲೇಬೇಕಾಗುತ್ತೆ ಕ್ರಿಯೇಟಿವಿಟಿ. ಸೊ ಆ ರೀತಿ ಮಾಡಿ ಸ್ಯಾಂಪಲ್ಸ್ಗಳನ್ನ ನೀವೇನು ಮಾಡ್ಬೋದು ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಮಾಡಿ. ಸೊ ನಂತರ ಅಂದರೆ ಕಳಿಸಿ, ಹಾಗೆ ವೀಡಿಯೋಸ್ ರೀಲ್ ಮಾಡಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಜನ ಅದಕ್ಕೆ ನಿಮ್ಗೆ ಆರ್ಡ್ರ್ ಕೊಟ್ಟರು ಅಂದರೆ ನಂತರ ನೀವು ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಎಕ್ದಮಾಗಿ ಯಾರಿಗೂ ಆರ್ಡ್ರ್ ಬರೋದಿಲ್ಲ, ಬಟ್ ಆದರೆ ನೀವು ಅದನ್ನು ನಿಧಾನವಾಗಿ ಯಾವಾಗ ನೀವು ಪೇಜನ್ನು ರನ್ ಮಾಡ್ತಾ ಹೋಗ್ತೀರಿ ಸೊ ಆಟೋಮೆಟಿಕ್ಲಿ ಜನರು ಅಟ್ರಾಕ್ಟ್ ಆಗ್ತಾರೆ ಆ್ಯಂಡ್ ಅವರು ಆರ್ಡ್ರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇನ್ ಅಂತಂದರೆ ತುಂಬಾ ಒಂದು ಹೈ ರೇಟಲ್ಲಿದ್ದರೆ ಯಾರೂ ತೊಗೊಳ್ಳೋದಿಲ್ಲ, ಆರ್ಡ್ರ್ ಕೊಡೋದಿಲ್ಲ. ತುಂಬ ಕಡಿಮೆ ಒಂದು ಮೀಡಿಯಮಲ್ಲಿದ್ದರೆ ಸೊ ಅವ್ರು ಏನು ಮಾಡ್ತಾರೆ, ಆರ್ಡ್ರ್ ಕೊಡ್ತಾರೆ. ಸೊ ನೀವು ಈ ಒಂದು ಟಿ ಶರ್ಟ್ ಮೇಲೆ ಒಂದು ಪ್ರಿಂಟಿಂಗ್ ಲೈಕ್ ಕಲರಿಂಗ್, ಪೇಂಟಿಂಗ್ ಎಲ್ಲ ಕೆಲಸನ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು, ನಿಮಗಿದು ಬರುತ್ತೆ ಅಂತಂದರೆ. ಓಕೆ, ಆ್ಯಂಡ್ ಅದರದ್ದು ಕೂಡ ಗಿಫ್ಟ್ ಐಟಮ್ ಅಂತ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೂ ಕೂಡ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಕೆಲವೊಂದು ಇದನ್ನು ಡೀಟೇಲ್ಸ್ಕೊಂಡು ಕೊಡ್ತಾರೆ. ಈ ಡೀಟೇಲ್ಸ್ ಪ್ರಕಾರ ನೋಡಿಕೊಂಡು ನಮಗೊಂದು ಟಿ ಶರ್ಟ್ ರೆಡಿ ಮಾಡಿಕೊಡಿ ಅಂತ. ಅದು ಒಂದು ಯಾವುದೋ ಒಂದು ಗರ್ಲ್ ಫ್ರೆಂಡಿಗೆ ಕೊಡ್ಬೋದು ಅಥವಾ ಬಾಯ್ ಫ್ರೆಂಡಿಗೆ ಕೊಡ್ತಾ ಇದ್ದಾರೇನೋ ಅಥವಾ ತಾಯಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅದರಲ್ಲಿ ಒಂದು ಮೇನ್ ಅಂದರೆ ಒಂದು ಮೆಸೇಜ್ ಹೋಗಲಿ ಅಂತ ಒಂದು ಆರ್ಟ್ ಹೇಳ್ಬೋದು ಅವ್ರು ನಿಮಗೆ, ಈ ರೀತಿ ಆರ್ಟನ್ನು ಮಾಡಿಕೊಡಿ ಅಂತ. ಸೊ ಆ ರೀತಿ ಎಲ್ಲ ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಹ್ಯಾಂಡ್ ಜ್ಯುವೆಲ್ರಿ. ಮನೇಲಿ ಏನಾದರೂ ನಿಮಗೆ ಜ್ಯುವೆಲ್ರಿ ಮಾಡೋದಕ್ಕೆ ಬರುತ್ತೆ, ನಾವೇ ಕ್ರಿಯೇಟ್ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನ ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಮಾಡ್ತೀವಿ ನಾವು ಆ್ಯಕ್ಚುಲಿ. ಸೊ ಅಲ್ಲೆಲ್ಲ ಜನ ಮನೇಲಿ ಮಾಡ್ತಾರೆ. ಇವಾಗೇನೋ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಅಂತ ಮೇ ಬಿ ಅವ್ರು ಬಿಟ್ಟಿರ್ಬೋದು, ಯಾಕಂದರೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಹೆಣ್ಮಕ್ಳಿಗೆ. ನಿಮಗೆ ಇದು ಬರುತ್ತೆ ಅಂತಂದರೆ ಸೊ ಇದನ್ನು ನೀವು ಬ್ರ್ಯಾಂಡ್ ಮೂಲಕ ನೀವು ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಗೈಡೆನ್ಸ್ ಬೇಕು ಅಂದರೆ ಸೊ ನೀವು ನಂಗೆ ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ನಾನು ಎಲ್ಲ ಸಂಪೂರ್ಣ ಮಾಹಿತಿನ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು ಎವ್ರಿಥಿಂಗ್ ಕೊಡ್ತೀನಿ. ಸೊ ಅದರಿಂದ ನೋಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ಇದನ್ನು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಹ್ಯಾಂಡ್ಮೇಡ್ ಜ್ಯುವೆಲ್ರಿಗೂ ಕೂಡ ಇವಾಗ ಹ್ಯಾಂಡ್ಮೇಡ್ ಹೇಳ್ತಾ ಇದ್ದೀನಿ, ನಾರ್ಮಲ್ ಜ್ಯುವೆಲ್ರಿ ಅಲ್ಲ, ಹ್ಯಾಂಡ್ಮೇಡ್ ಕೈಯಿಂದ ಮಾಡಿರುವಂಥದ್ದು. ಸೊ ಅದು ಇವಾಗ ತುಂಬಾ ಬೇಡಿಕೆ ಇದೆ. ಓಕೆ, ಸೊ ಇದನ್ನೇ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಬೇಡಿಕೆ ಇದೆ. ನಂತರ ಕಸ್ಟಮ್ ಗಿಫ್ಟ್ ಹ್ಯಾಂಪರ್ಸ್ ಅಂತ ಹೇಳ್ಬಿಟ್ಟು ಲೈಕ್ ಇವಾಗ ಹುಟ್ಟುಹಬ್ಬಕ್ಕೆ ಮತ್ತು ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತೀವಿ ನೋಡಿ. ರಿಟರ್ನ್ ಗಿಫ್ಟಿಗೆ ಏನಾದರೂ ಕೊಡೋದಕ್ಕೆ ನೀವೇನಾದರೂ ಐಡಿಯಾಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ರಿಟರ್ನ್ ಗಿಫ್ಟಿಗೆ ಬರ್ಡೇಗಳಿಗೆ ಮತ್ತು ಯಾವುದಾದ್ರೂ ಒಂದು
ಹಬ್ಬಗಳಲ್ಲಿ ಅಥವಾ ಅರಿಶಿನ ಕುಂಕುಮಕ್ಕೆ ಇವಾಗ ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಬರ್ತಾ ಇರ್ತಾರೆ ಹೆಣ್ಮಕ್ಳು. ಸೊ ಆಗ ರಿಟರ್ನ್ ಗಿಫ್ಟ್ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ ಅವ್ರು ಉಡಿ ತುಂಬ್ತಾ ಇರ್ತೀವಿ, ಅದರಲ್ಲಿ ಏನಾದರೂ ಒಂದು ಇಟ್ಕೊಡ್ಬೇಕು ಅಂದಾಗ ಸೊ ಅದು ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು. ಯಾವ್ಯಾವ ರೀತಿ ಮಾಡ್ಕೋಬೋದು ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಹೇಳ್ತೀನಿ. ಬಟ್ ಆದರೆ ಇದು ಕೂಡ ಒಂದು ಮನೆಯಿಂದನೇ ಮಾಡುವಂಥ ಕೆಲಸ, ಯಾರ ಕೈಯಲ್ಲಿ ಕೆಳಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಮನೆಯಿಂದ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಸಾಬೂನು ಮಾಡ್ಬೋದು. ನೀವು ಸಾಬೂನು ಮತ್ತು ಅರಿಶಿನ ಉತ್ಪನ್ನಗಳನ್ನು ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಅರಿಶಿನಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಾಡಕ್ಟ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಥವಾ ರೆಡಿ ಮಾಡ್ಬೋದು, ನೀವು ಮಾರಾಟ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಸಾಬೂನು ಬಗ್ಗೆ ಡೀಟೇಲಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಯಾವ ರೀತಿ ಸಾಬೂನುಗಳನ್ನ ಮನೆಯಿಂದಲೇ ನಾವು ಮಾಡ್ಬೋದು ಅಂತ. ಹೋಮ್ ಮೇಡ್ ಸಾಬೂನಿಗೆ ಇವಾಗ ತುಂಬಾ ಬೇಡಿಕೆ ಇದೆ. ಸೊ ಈ ಮಾತು ನೆನಪಿರಲಿ. ಇವಾಗ ಮಾರ್ಕೆಟಲ್ಲಿ ಏನೋ ಸುಮಾರು ಬ್ರ್ಯಾಂಡ್ಗಳು ಸಿಗುತ್ತೆ, ಬಟ್ ಜನರಿಗೆ ಅದು ಬೇಡ. ನಾರ್ಮಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಹೋಮ್ ಮೇಡ್ ಒಂದು ಸಾಬೂನು ಬೇಕಾಗುತ್ತೆ. ಸೊ ಅದು ಇವಾಗ ತುಂಬಾ ಡಿಮ್ಯಾಂಡಲ್ಲಿದೆ. ಸೊ ಅದನ್ನು ಹೇಗೆ ನಾವು ಮಾರ್ಕೆಟಿಂಗು ಮತ್ತು ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದನ್ನು ನೋಡಿ. ಓಕೆ, ನಂತರ ಇದಲ್ಲದು ಕೂಡ ಮೇನ್ ಅಂತಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಒಂದು ನಿಮಗೆ ಒಂದು ಏನು ಸಲಾಡ್ ಬಿಸ್ನೆಸ್ ಹೇಳ್ತಾ ಇದ್ದೀನಿ. ಸಲಾಡ್ ಇವಾಗ ತುಂಬಾ ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ. ಎವ್ರಿಥಿಂಗ್ ಸಲಾಡ್ ಸುಮಾರು ಥರದ್ದು, ಲೈಕ್ ವೆಜಿಟೇಬಲ್ ಸಲಾಡ್ ಆಗಿರ್ಬೋದು, ಫ್ರೂಟ್ ಸಲಾಡ್ ಆಗಿರ್ಬೋದು. ಸೊ ಅದರಲ್ಲೂ ಮಲ್ಟಿಪಲ್ ಸಲಾಡ್ಗಳಿರುತ್ತೆ. ಸೊ ಇದು ಇವಾಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ. ಯಾಕಂದರೆ ಆರೋಗ್ಯದ ಬಗ್ಗೆ ಯಾರು ತುಂಬಾ ಕಾಳಜಿ ವಹಿಸ್ತಾ ಇರ್ತಾರೆ. ಲೈಕ್ ಇವಾಗ ಜಿಮ್ಮಲ್ಲಿ ಹೋಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಇದರಲ್ಲಿ ಆಫೀಸಲ್ಲೆಲ್ಲ ಸುಮಾರು ಪ್ರಾಬ್ಲಮ್ಸ್ಗಳಿರುತ್ತೆ ಅವ್ರಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಒಂದು ಯಾವುದಾದ್ರೂ ನಮಗೆ ಡೈಟ್ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಾಗ ಅದರಲ್ಲಿ ಸಲಾಡ್ ಅಂತೂ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಡೈಟಿಷಿಯನ್. ಸೊ ಅದು ಸಲಾಡನ್ನು ನೀವೇನಾದರೂ ಮಾಡಿ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಅದು ಕೂಡ ಒಳ್ಳೆ ಉದ್ಯೋಗ ಅಂತ ಹೇಳ್ಬೋದು. ಅದು ಯಾವ ರೀತಿ ಮಾಡಬೇಕಂತ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಎಷ್ಟು ಥರದಲ್ಲಿ ಸಲಾಡ್ಸ್ಗಳಿರುತ್ತೆ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮಾರಾಟ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲವನ್ನೂ ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಮೇನ್ ಅಂತಂದರೆ ವರ್ಕ್ಶೀಟು ಮತ್ತು ಹ್ಯಾಂಡ್ ರೈಟಿಂಗ್ ಬುಕ್ಸು PDF ರೂಪದಲ್ಲಿ ನೀವು ಮಾರಾಟ ಮಾಡ್ಬೋದು. ಇದು ಆಲ್ರೆಡಿ ನಾನು ಹ್ಯಾಂಡ್ ರೈಟಿಂಗ್ ಬುಕ್ಸು ಮತ್ತು PDF ಮತ್ತು ವರ್ಕ್ಶೀಟ್ಗಳನ್ನು ಮಾಡೋದು ಹೇಗೆ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೋಡಿ. ಯಾರಾದರೂ 10th ಓದಿದ್ದೀವಿ, PUC ಓದಿದ್ದೀವಿ, ಡಿಗ್ರಿ ಓದಿದ್ದೀವಿ ಆ್ಯಂಡ್ ಪಾರ್ಟ್ ಟೈಮ್ ಕೆಲಸ ಮಾಡ್ತೀವಿ ಅಂತಂದರೆ ಮೊಬೈಲ್ ಫೋನಿಂದ ಮಾಡ್ತೀವಿ ಅನ್ನೋರಿಗೆ ಸೊ ಈ ಒಂದು ಕೆಲಸ ತುಂಬಾ ಬೆಸ್ಟ್ ಇದೆ. ಸೊ ಇದು ನಿಮಗೆ ವರ್ಕ್ಶೀಟು ನೀವು ರೆಡಿ ಮಾಡೋದನ್ನು ಹೇಳಿದ್ದೀನಿ. ಯಾರಿಗೆ ಕೊಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಕೂಡ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ನಾನು ಪ್ರಾಕ್ಟಿಕಲಿ ತೋರಿಸಿದ್ದೀನಿ ಕೂಡ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ವರ್ಕ್ಶೀಟ್ ರಿಲೇಟೆಡ್ ಏನಾದರೂ ಮಾಡ್ತೀವಿ ಅಂದರೆ ಸೊ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇನ್ನು ಮೇನ್ ಬರುವಂಥದ್ದು ಇಷ್ಟೊಂದು ನಾನು ಬಿಸ್ನೆಸ್ಗಳನ್ನ ಹೇಳಿದ್ದೀನಿ. ಸೊ ಅದರಲ್ಲಿ ಮುಖ್ಯವಾಗಿ ಯಾವ ಬಿಸ್ನೆಸ್ಸು ತುಂಬಾ ಬೆಸ್ಟ್ ಇರುತ್ತೆ, ನಂಬರ್ 1 ಹೇಳ್ತಾ ಇರುವಂಥದ್ದು ನಾನು. ಸೊ ಇಲ್ಲಿ ತಿಂಡಿ ಮತ್ತು ಟಿಫಿನ್ ಬಿಸ್ನೆಸ್ಸೇ ನಾನು ರೆಫರ್ ಮಾಡ್ತೀನಿ ಹೆಣ್ಮಕ್ಳಿಗೆ. ಓಕೆ, ಯಾವುದೇ ಜಂಜಟ್ಟಿಲ್ಲ, ಮನೆಯಲ್ಲೇ ಕೂತ್ಕೊಂಡಿರ್ತೀವಿ. ಮನೇಲಿ ನೀವು ನಾನು ದೋಸೆ ಮಾಡ್ತಿದ್ದೇನೆ ಅಂತ ಅಂದ್ಕೊಂಡ ಫಾರ್ ಎಕ್ಸಾಂಪಲ್, ದೋಸೆ ಹಿಟ್ಟು ಇದ್ದೇ ಇರುತ್ತೆ. ಸೊ ಅದರಲ್ಲಿ ದೋಸೆ ಆರ್ಡ್ರ್ ಬಂದರೆ 2 ದೋಸೆನ ನೀವು ಆಚೆ ಮಾರೋದು ಕೊಡ್ತೀರ ಅಷ್ಟೇ. ಓಕೆ, ಸೊ ಅದರ ಹಣ ಇಮಿಡಿಯೇಟಾಗಿ ನಿಮಗೆ ಸೇರುತ್ತೆ ಬಂದು. ಸೊ ಇದು ತುಂಬಾ ಈಸಿಯಾಗಿರುವಂಥದ್ದು ಮತ್ತು ಕಂಪ್ನಿಯವ್ರು ಖುದ್ದಾಗಿ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಅಲ್ವಾ. ಸೊ ಟಿಫಿನ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಟಿಫಿನ್ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಕಿನ್ ಕೇರ್ ಬ್ಯೂಟಿ ಪ್ರಾಡಕ್ಟ್ಗಳನ್ನ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡೋದಿದ್ದರೆ ಅದನ್ನು ಮಾಡಿ, ಈಸಿ ಇರುತ್ತೆ. ಸೊ ಅದು ಕೂಡ ತುಂಬಾ ನಿಮ್ಮ ಕೈ ಹಿಡಿಯಲ್ಲ, ಪಾರ್ಟ್ ಟೈಮ್ ಮಾಡ್ಬೋದು ನೀವು ಇದನ್ನು. ಮತ್ತು ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಇರುತ್ತಲ್ವಾ, ಸೊ ಅದು ಕೂಡ ಪಾರ್ಟ್ ಟೈಮ್ ಆಗಿ ನೀವು ಮಾಡ್ಬೋದು. ನೀವು ಫ್ರೀ ಇದ್ದಾಗ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ನೀವು ಹ್ಯಾಂಡ್ಮೇಡ್ ಜ್ಯುವೆಲ್ರಿಗಳನ್ನ ಕೂಡ ಮಾಡ್ತೀವಿ ಅಂದರೆ ಮಾಡ್ಬೋದು. ಈ 3 ನಾನು ನಿಮಗೆ ರೆಫರ್ ಮಾಡ್ತೀನಿ, ಮೇನ್ ಹೈಲಿ ರೆಕಮೆಂಡೆಡ್ ಅಂತ ಹೇಳ್ಬೋದು. ಆ್ಯಂಡ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ, ನಂತರ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ. ಸೊ ಟಾಪಿಕನ್ನು ಹೇಳಿಬಿಟ್ಟೆ ನಿಮಗೆ, ಈಸಿಯಾಗಿರುವಂಥದ್ದು ಮತ್ತು ಬೆಸ್ಟ್ ಇರುವಂಥದ್ದು ಕೂಡ ಹೇಳಿದ್ದೀನಿ. ಇದನ್ನು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳ ಮೂಲಕ ನೀವು ತೋರಿಸ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳಿ. ಓಕೆ, ಆ್ಯಂಡ್ ಲೈಕ್ ಇವಾಗ ಒಂದು ಜ್ಯುವೆಲ್ರಿ ಮಾಡ್ತಾಯಿದ್ದೀನಿ, ಅದರದ್ದೆಲ್ಲ ನಾನು ಐಟಮ್ಸ್ಗಳನ್ನ ಜಸ್ಟ್ ಹಾಗೆಯೇ ಮುತ್ತುಗಳು, ದಾರಗಳು ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಂತರ ಇದು ಬಿಫೋರ್ ಆಯಿತು, ನಂತರ ಆಫ್ಟರ್ ಅದು ಕ್ರಿಯೇಟ್ ಆಗಿರೋದನ್ನು ತೋರಿಸ್ತೀನಿ. ಸೊ ಆ ರೀತಿ ನೀವೆಲ್ಲ ಸ್ವಲ್ಪ ಡಿಫ್ರೆಂಟು ಒಂದು ಕ್ರಿಯೇಟಿವಿಟಿ ರೀಲ್ಸ್ಗಳನ್ನ ರೆಡಿ ಮಾಡ್ಬೋದು. ಅದರದ್ದೇ ಒಂದು ಬ್ರ್ಯಾಂಡದ್ದು ಪೇಜ್ ಓಪನ್ ಮಾಡಿ ಸಪ್ರೇಟಾಗಿ. ಸೊ ಅದರಲ್ಲಿ ಇದನ್ನೇ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ. ವಾಟ್ಸಪ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಅದರಲ್ಲಿ ಕೂಡ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಅವರಿಗೆ ತಿಳಿಸ್ಬೋದು ಸುಮಾರು ಜನರಿಗೆ. ಮತ್ತು ಮೀಶೋ, ಅಮೆಝಾನು ಮತ್ತು ಇಟ್ಸಿ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಲೋಕಲ್ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಇವಾಗ ಫ್ಲ್ಯಾಶ್ ಮಾರ್ಕೆಟ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಬೇಕಂದರೆ ನೀವು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ ಮಾರಾಟ ಮಾಡೋದಕ್ಕೆ ಕೊಡ್ಬೋದು. ಯಾರಾದರೂ ಆಲ್ರೆಡಿ ಶಾಪ್ಸ್ ನಡೆಸ್ತಾ ಇರ್ತಾರಲ್ವ, ಸೊ ಅವ್ರಿಗೆ ನೀವು ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಡಿಮೆ ರೇಟಲ್ಲಿ ಕೊಡ್ಬೋದು. ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು. ಲೋಕಲ್ ಎಕ್ಸಿಬಿಷನ್ ಅಂತ ಬಂದಾಗ ಎಲ್ಲರೂ ತಮ್ಮ ಪ್ರಾಡಕ್ಟ್ಗಳನ್ನೇ ಮಾರಾಟಕ್ಕೆ ಮಾಡೋಕ್ಕೆ ನಿಲ್ತಾರೆ. ನಿಮ್ಮ ಕೈಲಾದರೆ ನೀವು ಮಾಡ್ಬೋದು, ಅದರ್ವೈಸ್ ನೀವು ಬೇರೆದವ್ರಿಗೆ ರೆಫರ್ ಮಾಡಿ ನೋಡಿ. ಅದರ್ವೈಸ್ ಇನ್ಸ್ಟಾಗ್ರಾಮ್ ಇವಾಗ ತುಂಬಾ ಒಂದು ಒಳ್ಳೆ ಒಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದಲ್ಲೂ ಕೂಡ ನೀವು ಯಾರಾದರೂ ಇವಾಗ ರೆಫರೆನ್ಸ್ ಸ್ಕೀಮ್ಗಳು ಕೂಡ ಅನೌನ್ಸ್ ಮಾಡ್ಬೋದು. ಲೈಕ್ ಯಾರಾದರೂ ಯೂಟ್ಯೂಬರ್ ಇದ್ದಾರೆ,
ಸೊ ಅವ್ರ ಹತ್ರ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಹೇಳ್ಬೋದು, ನಾವು ಇದನ್ನು ಮಾಡ್ತಾ ಇದ್ದೀವಿ, ದಯವಿಟ್ಟು ಇದ್ರ ಬಗ್ಗೆ ಜನರಿಗೆ ತಿಳಿಸಿ, ನಮಗೆ ಆರ್ಡರ್ಸ್ಗಳು ಬಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಹೆಲ್ಪ್ ಮಾಡುವಂಥ ಯೂಟ್ಯೂಬರ್ಸು ಮಾಡೇ ಮಾಡ್ತಾರೆ. ಆ್ಯಂಡ್ ಮೇ ಬಿ ಕೆಲವರಿಗೆ ನೀವು ಫ್ರೀಯಾಗಿ ಇಲ್ಲಿ 2 ಥರದಿಂದ ನೀವು ಇವ್ರಿಗೆ ಕೊಡ್ಬೋದು. ಒಂದು, ನೀವು ಪ್ರಾಡಕ್ಟ್ಗಳನ್ನ ಒಂದು ಹೇಳೋದಕ್ಕಂತಲೇ ನೀವು ಅವ್ರಿಗೆ ಇಂತಿಷ್ಟಂತ ಕೊಡಬೇಕಾಗುತ್ತೆ. ಅದರ್ವೈಸು ಪ್ರಾಡಕ್ಟ್ ಫ್ರೀ ಕೊಡಬೇಕಾಗತ್ತೆ. ಓಕೆ, ಯಾಕಂದರೆ ಪ್ರಾಡಕ್ಟೇ ಕೊಟ್ಟಿಲ್ಲ ಅಂದರೆ ಅವ್ರು ಏನಂತ ಹೇಳ್ತಾರೆ. ಸೊ ಇವಾಗ ನಾನು ಅಂದ್ಕೊಂಡ ಪ್ರಕಾರ ಒಂದು 2-3 ವೀಡಿಯೋ, ಹಳೆ ವೀಡಿಯೋಸ್ ಅಂದರೆ ಇವಾಗಲ್ಲ. ಸೊ ಅವಾಗ ಏನು ಹೇಳಿದ್ವಿ, ಸ್ಯಾಂಪಲ್ಸ್ಗಳನ್ನ ನೀವು ಕಳಿಸ್ಬೇಕು ಯೂಟ್ಯೂಬರ್ಸ್ಗೆ. ಅಂದಾಗ ಮಾತ್ರ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾರೆ ಅವರು. ಕೆಲವರು ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿಬಿಡ್ತೀವಿ, ಫ್ರೀ ಸ್ಯಾಂಪಲ್ನೇ ಯಾರಿಗೂ ಕೊಡೋದಕ್ಕೆ ನಾವು ರೆಡಿ ಇರೋದಿಲ್ಲ. ಬಟ್ ಆದರೆ ಹಾಗೆ ಫ್ರೀಯಾಗಿ ನಮಗೆ ಆ್ಯಡ್ ಮಾಡಿ ಅಂತ ಹೇಳ್ತೀವಿ. ಸೊ ಅದು ಆ ರೀತಿ ಆಗೋದಿಲ್ಲ. ಆ್ಯಕ್ಚುಲಿ ನೀವು ಯಾರಿಗಾದ್ರೂ ಸ್ವಲ್ಪ ಫ್ರೀ ಆಫ್ ಕಾಸ್ಟು 1-2 ನೀವು ಲಿಪ್ ಬಾಂಪ್ಗಳು ಕಳಿಸಿದ್ರೆ ಅವ್ರು ನೋಡ್ತಾರೆ, ಯೂಸ್ ಮಾಡ್ತಾರೆ, ನಂತರ ಅವ್ರು ರೆಫರ್ ಕೂಡ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕೂಡ ಆಗುತ್ತೆ, ಅವ್ರಿಗೂ ಕೂಡ ಅವ್ರದ್ದು ಕೆಲಸ ಆಗುತ್ತೆ. ಸ್ವಲ್ಪ ಏನಾದರೂ ಆ ರೀತಿ ನೀವು ಮಾಡ್ಬೋದು. ಓಕೆ, ಆ್ಯಂಡ್ ಈ ರೀತಿ ನೀವು ಹೇಳಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಗೈಡ್ ಮಾಡಿದ್ದೀನಿ. ಇವೆಲ್ಲ ಒಂದು ಬಿಸ್ನೆಸ್ಸು ತುಂಬಾ ಚೆನ್ನಾಗಿದೆ. ಇವಾಗ 2020 ಒಳ್ಳೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಇವುಗಳನ್ನ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕಂತ ಮನಸ್ಸಿದ್ರೆ ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಯಾವ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾವ ರೀತಿ ವೀಡಿಯೋಸ್ಗಳು ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ. ಯಾಕಂದರೆ ಇವಾಗ ಮೊದಲು ಬರುವಂಥ ವೀಡಿಯೋಸ್ಗಳಲ್ಲಿ ಸ್ವಲ್ಪ ಬದಲಾವಣೆ ನಾನು ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಐ ಹೋಪ್ ಈ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕು ಅಂದರೆ ಪ್ಲೀಸ್ ನಿಮ್ಮ ಸಲಹೆಗಳನ್ನು ಖಂಡಿತವಾಗ್ಲೂ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ವೀಡಿಯೋ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನಮಸ್ಕಾರ.